ನಮಸ್ಕಾರ. ಅಣ್ಣೂರಿದ್ದಾರೆ, ಹಾಗಾಗಿ ಸ್ವಲ್ಪ ನಾಗೇಂದ್ರಣ್ಣನ ಕೇಳಿದೆ ನಾನು. ಸಾಯಿ ಪ್ರಕಾಶ್ ಅಣ್ಣನ ಕಳಿಸ್ಕೊಡಿ, ದೇವತೆ ಸಾಂಗ್ ಬಿಡಬೇಕು ನಾನು ಅಣ್ಣೂರ ಮುಖಾಂತರನೇ ಅಂತ. ಆಯ್ತಪ್ಪ, ಆಯ್ತಾಯ್ತು, ಕಳಿಸ್ಬಿಡ್ತೀನಿ ಅಂತ ಅಂದ್ಬಿಟ್ರು. ಅದಾದ್ಮೇಲೆ ಒಂದು 10 ಫೋನ್ ಮಾಡಿದೆ ನಾನು, ಅಣ್ಣ ಬರ್ತಾರಾ ಕುತೂಹಲ ಏನು ನನಗೆ. ಯಾಕಂತಂದರೆ ನಮ್ಮ ಮನೆಗಳಲ್ಲಿ ಇವಾಗೂ ಇವರು ಮೂವಿಗಳ ಅಣ್ಣ ತಂಗಿ ಆಗ್ಲಿತ್ತವ್ರಿಗೆ ಬರೋ ಫ್ಯಾನ್ಸ್ ಬೇಸ್ ಇವಾಗೂ ಇದೆ. ಮನೆಗೆ ಒಂದು ಸುಮ್ಮನೆ ಫೋನ್ ಮಾಡಿದೆ, ಅಣ್ಣವ್ರು ಈ ಥರ ಕರ್ಸ್ತಾರೆ ಅಂತ. ನಿಜನಾ ಅಣ್ಣ, ಕರ್ಸಿದ್ದು ತುಂಬ ಥ್ಯಾಂಕ್ಸ್ ಅಣ್ಣ, ನಿಮಗೆ ತುಂಬ ಥ್ಯಾಂಕ್ಸ್ ಅಣ್ಣ. ನೂರಾರು ಮೇಲೆ ಮಾಡಿದ್ದಾರೆ ಅನ್ಕೋತೀನಿ ಅಣ್ಣವ್ರ ಮೂವಿಗಳು. ನಾವು ಮೊದಲನೇ ಮೂವಿ, ಅವ್ರ ಆಶೀರ್ವಾದ ಈ ತಂಡಕ್ಕೆ ಮತ್ತು ನಮಗಿರ್ಲಿ ಅಂತ ಅವ್ರನ್ನ ಅಣ್ಣವ್ರನ್ನ ನಾನು ಕೇಳ್ಕೊತೀನಿ. ಬಂದಿದ್ದು ತುಂಬ ಥ್ಯಾಂಕ್ ಯು ಅಣ್ಣ, ತುಂಬ ಧನ್ಯವಾದ. ನಮಗೆ ಮೃತ್ಯು ದೇವತೆ ಮೂವಿ ಮೊದಲನೇ ಸಲ ಪ್ರಚಾರ ಮಾಡಿದೆ. ಮೀಡಿಯಾ ಅಣ್ಣವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತಂದರೆ ಫಸ್ಟ್ ಟೈಮ್ ಮಾತಾಡಿದೆ, ಲಾಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ಏನು ಮಾತಾಡಿದ್ವು ಏನೋ ಒಂಥರ ಗಿಲಿಬಿಲಿ ಆಗ್ತಿತ್ತು ನನಗೆ, ಏನು ಬಡಿಸ್ಬಿಡ್ತಾರೋ ಏನೋ ಅಂತ. ಅಣ್ಣ ನಿಜಕ್ಕೂ ಹೇಳ್ತೀನಿ, ತುಂಬ ಚೆನ್ನಾಗಿ ನಮ್ಗೆ ಪ್ರಚಾರ ಮಾಡಿಕೊಟ್ರಿ. ಹೊಸಬ್ರು ಏನೇನೋ ಅನ್ಕೊಂಡ್ಬಿಟ್ಟಿದೆ, ತುಂಬ ಚೆನ್ನಾಗಿ. ಒಂದೊಂದು ಆರ್ಟಿಕಲ್ ಆಗಲಿ, ಒಂದೊಂದು ವಿಡಿಯೋ ಆಗಲಿ 10 ನೋಡಿದ್ದೀನಿ ಅಣ್ಣ ನಾನು. ನನಗೇನೋ ಒಂಥರ ಗಾಳಿ ತೇಲಂಗಾಗ್ಬಿಡ್ತು ನೀವು ಬರೆದಿರೋದೆಲ್ಲ ನೋಡಿ. ನಿಜಕ್ಕೂ ನನ್ಗೆ ತುಂಬ ಖುಷಿ ಆಯ್ತಣ್ಣ. ನನ್ನ ಹೃದಯಪೂರ್ವಕವಾಗಿ ಒಂದನ್ನು ಹೇಳೋಣ. ಯಾಕಂದ್ರೆ ನಾ ಅಷ್ಟೊಂದು ವಿಷಯಗಳು ಮೂವಿ ಮಟ್ಟ ನೀವು ಸ್ವಲ್ಪ ತೋರ್ಕೊಟ್ರಿ, ನನ್ಗೆ ತುಂಬ ಸಂತೋಷ ಆಯ್ತು. ನಿಜಕ್ಕೂ ನೀವು ಅನ್ಕೊಂಡಿದ್ದು ಇನ್ನೂ ಗುಣಮಟ್ಟ ಈ ಮೂವಿನಲ್ಲಿ ಇದೆ ಅಣ್ಣ, ಸತ್ಯವಾಗೂ ಇದೆ. ಹೆಣ್ಮಕ್ಳದ್ದು ಮೂವಿ. ಅಕ್ಕೋರು ಆಗ್ಲೇ ಒಂದು ಮಾತೇನೋ ಹೇಳ್ತಿದ್ರು, ಅಣ್ಣವ್ರನ್ನ ಕೇಳ್ತಿದ್ರು, ಬದಲಾಗುತ್ತ ಕಾಲ ಅಂತ. ಆ ಬದಲಾವಣೆ ನಾನು ನನ್ನ ಕಥೆನಲ್ಲಿ ಸುಮ್ಮನೆ ಒಂದು ಜರ್ಕ್ ಮಾಡಿದ್ದೀನಿ, ಅಲ್ಲಿ ಭಾರತನೇ ರಿವೀಲ್ ಕೊಟ್ಟಿದ್ದೀನಿ ನಾನು. ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಒಂದು ಕ್ಯಾರೆಕ್ಟರ್ ಎತ್ಕೊಡುತ್ತೆ. ಅದಿದೆಯೇ ಇವತ್ತು? ಇಲ್ಲ, ಅದು ಇತಿಹಾಸ ಅಂತ ಒಂದು ಪಾತ್ರ ಹೇಳುತ್ತೆ. ಆ ಬದಲಾವಣೆ ಬೇಕು ಅನ್ನೋದನ್ನ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಬದಲಾವಣೆ ಯಾಕೆ ಅಂತಂದ್ರೆ, ಮೊದಲು 4 ಗಂಟೆಗೆ ಎದ್ದೇಳ್ತಿದ್ವಿ, ಒಂದು ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ತಿದ್ವಿ, ಒಂದು 6-7 ಗಂಟೆಗೆಲ್ಲ ಮಲಗ್ತಿದ್ವಿ. ಒಳ್ಳೆ ಆರೋಗ್ಯ ಇತ್ತು, ಒಳ್ಳೆ ಫುಡ್ ಇತ್ತು, ಚೆನ್ನಾಗಿತ್ತು ಆ ಸಂಸ್ಕೃತಿ ಸಂಪ್ರದಾಯದಲ್ಲೆಲ್ಲ. ಇವತ್ತು ಒಂದು ಮೈಯಲ್ಲಿ ತಿಂಗಳು ಪೂರ್ತಿ ಕೆಲಸ ಮಾಡೋದು, ಒಂದು ಕೆಟ್ಟ ನೀರು ಹೋಗಲ್ಲ ಆಚೆಗಡೆ. ಹಾಗಾಗಿ ಎಲ್ಲೋ ಏನೋ ಬದಲಾವಣೆ ಬೇಕು ಅನ್ನೋದನ್ನ ಮರಿತೀವಿ. ಬಟ್ ಈ ನನ್ನ ಮೂವಿ ಕಥೆದಲ್ಲಿ ಏನ್ ಹೇಳ್ತದೆ, ಸಂಪ್ರದಾಯ ಹಿಂದೆ ಒಳ್ಳೇದು, ನಮ್ದು ಅದೇ ಹಾದಿ, ನಮ್ ಗುಡ್ಡು ಅನ್ನೋದು ಗಂಡು ಮಕ್ಕಳಿಗೆ ಹೆಣ್ಣು ಹೊತ್ತು ಒಂದು ಸಾವು ಮುಖಾಂತರನೇ ಅಂತ ವಿಶೇಷವಾಗಿ ಹೇಳುವಂತ ಚಿತ್ರ ಇದು. ಮೃತ್ಯು ದೇವತೆ ಆದ್ರೂ ಎಷ್ಟು ಅಂತ ಸಹಿಸ್ತಾಳೆ ಅಂತ. ಈಗ ಅಕ್ಕೋರ್ಗೆ ಅದೇ ನಾವು ಇದರಲ್ಲೇ ಹೋಗ್ತಾ ಇದ್ರೆ ಕಾಲಕ್ರಮೇಣ ನಾವು ಬದಲಾವಣೆ ಆಗಿಲ್ಲ ಅಂತಂದಾಗ, ಈಗ ಒಂದು 60-70 ವರ್ಷದಲ್ಲಿ ಇದೀವಿ. ನಮ್ಮ ಮೊದಲು 120 ವರ್ಷ ಬದುಕೇವಿ. ಹಂಗಾಗಿ ಬದಲಾವಣೆಗಳು ಮಾಡ್ಕೊಂಡ್ರೆ ಅನುಕೂಲ ಅಂತ. ಅಕ್ಕ ನನ್ನ ಕಥೆನಲ್ಲಿ ಒಂದು ಜರ್ಕ್ ಕೊಟ್ಟಿರೋದು. ಕೆಲವೊಂದು ಗುಣಮಟ್ಟ ಒಂದು ಅಭ್ಯಾಸ ಮುಖಾಂತರ ಮಾಡ್ಕೊಂಡಿದ್ರೆ ಒಳ್ಳೇದು ಅನ್ನೋದನ್ನ ಚಿತ್ರದಕ್ಕೆ ಒಂದು ಕಥೆದಲ್ಲಿ ಹೇಳ್ಕೊಂಡು ಹೋಗಿರೋ ಒಂದು ಉದ್ದೇಶ ಮತ್ತೆ ಧ್ಯೇಯ ನಿಮ್ದು. ಆದ್ರೆ ಬದಲಾವಣೆ ಸಾಧ್ಯತೆ ಇಲ್ಲ ಅಂತ ಅಷ್ಟೇ. ಹೌದು, ಕೆಲವೊಂದನ್ನ ಅಳವಡಿಸ್ಕೊಳ್ರಿ ಅಂತ ಹೇಳಕ್ ಬರ್ತದೆ ಕತೆ. ಹಂಗಾಗಿ ಈ ಕತೆ ಇನ್ನು ನೀವು ಲಾಸ್ಟ್ ಟೈಮ್ ಪ್ರಚಾರ ಮಾಡೋದಕ್ಕೂ ಇನ್ನೂ ಉನ್ನತವಾಗಿ ಮಾಡ್ಕೊಳ್ರಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ ಅಣ್ಣ. Actually, sir, I'm the co-director actually movie. Actually, ಸ್ಟೋರಿ ಬಗ್ಗೆ ಏನಾಗಿದೆ ಲೈಕ್ ನಾನು ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ದೆನ್ ಟೆಕ್ನಿಕಲಿ ಬಗ್ಗೆ ಏನಾದ್ರು ಕೇಳಿ ಸರ್. ಐ ಮೀನ್ ಆಕ್ಚುಲಿ ಇದರಲ್ಲಿ ಈ ಮೂವಿಯಲ್ಲಿ ಡಿಜೆ CG ಎಲ್ಲ ಆಗಿದೆ, ಒಂದು 20% ಆಗಿದೆ ಸರ್. ದೆನ್ ಆಕ್ಚುಲಿ ಈ ಮೂವಿಗೆ DJ ರೋನಿನ್ 4D ಅಂತ ಒಂದು ಮೂವಿ, ಇದು ಕ್ಯಾಮ್ರಾ ಯೂಸ್ ಮಾಡಿದ್ರು. ಐ ಮೀನ್ ಆಕ್ಚುಲಿ ಇದೇ ಕ್ಯಾಮ್ರಾದಲ್ಲಿ ಫಸ್ಟ್ ಟೈಮ್ ಇನ್ ಬೆಂಗಳೂರು ಯೂಸ್ ಮಾಡಿದ್ರು ಆಕ್ಚುಲಿ ಕ್ಯಾಮ್ರಾ. ದೆನ್ ಇನ್ಬಿಲ್ಟ್ ಗಿಂಬಲ್ ಅದು. ದೆನ್ ರನ್ ಅಂಡ್ ಗನ್. ಆಕ್ಚುಲಿ ಆ ಕ್ಯಾಮ್ರಾ ಈಗ ಹಾಲಿವುಡ್ ಅಲ್ಲಿ ತುಂಬಾ ಬೂಮ್ ಆಗಿದೆ. ದೆನ್ ಟಾಕ್ಸಿಕ್ ಮೂವಿ ಎಲ್ಲ ಆಲ್ಮೋಸ್ಟ್ ಯೂಸ್ ಮಾಡೋದು ನಮ್ಮ ಕೆಲವೊಂದು ಮಾಡ್ತಾರೆ. ಸ್ಟಡಿ ಕ್ಯಾಮ್ರಾ ಇನ್ಬಿಲ್ಟ್ ಗಿಂಬಲ್ ಅದು. ದೆನ್ ಅದು ಮೂಮೆಂಟ್ ಜಾಸ್ತಿ. ದೆನ್ ಅದು Z ಸ್ಟೆಬಿಲೈಸೇಷನ್ ಬರ್ತದೆ.
ದೆನ್ ಅದಕ್ಕೆ ಆ ಕ್ಯಾಮ್ರಾ ತಗೊಂಡು ನೀವು ರನ್ ಮಾಡಿದ್ರು ಲೈಕ್ ಅಷ್ಟೇ ಸ್ಟೆಬಿಲೈಸೇಷನ್ ಕೊಡುತ್ತದೆ. ದೆನ್ ಅದು ಕೆಲವೊಂದು ಸ್ಮಾಲ್ ಬ್ಲಾಕ್ಸ್ ಇರಲಿ, ಚಿಕ್ಕ ಚಿಕ್ಕ ಸ್ಪೇಸ್ ಇರಲಿ, ಅದನ್ನ ಈಸಿಲಿ ನಾವು ಅದನ್ನ ಈಸಿ ಶೂಟ್ ಮಾಡಬಹುದು. ಆಕ್ಚುಲಿ ಕಂಪ್ಲೀಟ್ ಮೂವಿ ಅದೇ ಕ್ಯಾಮ್ರಾ ಯೂಸ್ ಮಾಡಿದ್ವಿ ನಾವು ಈ ಮೂವಿ. ಹಂಗಂತಲ್ಲ, ಐ ಮೀನ್ ಟೆಕ್ನಾಲಜಿ ಅಷ್ಟೇ. ಬಜೆಟ್ ವೈಸ್ ಅಂತಲ್ಲ, ಲೈಕ್ ಅಫ್ಕೋರ್ಸ್ ಆ ರೀತಿನೇ ಆಗುತ್ತೆ. ದೆನ್ ನಾವು ನಾವು ಡೇಸ್ ಈಗೇನು ನಾವು ಮೇಕಿಂಗ್ ಮಾಡ್ತಿದೀವಿ ಆ ರೀತಿ ಮೇಕಿಂಗ್ ಈಸಿಲಿ ಈ ಕ್ಯಾಮ್ರಾದಲ್ಲಿ ನಾವು ತಗೋಬಹುದು. ದೆನ್ ಕ್ವಾಲಿಟಿ ಆಲ್ಸೋ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹಿಮಾಶ್ರೀ ಅಂತ. ನಾನು ಮೂಲತಃ ಶಿವಮೊಗ್ಗದ ಹುಡುಗಿ. ಇಲ್ಲಿ ಬಂದಿರೋಂತಹ ಎಲ್ಲ ಗಣ್ಯರಿಗೆ ಹಾಗೆ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಬಿಫೋರ್ ಆಗಿರೋ ಪ್ರೆಸ್ ಮೀಟಲ್ಲಿ ತುಂಬ ಚೆನ್ನಾಗಿ ನಮ್ಮನ್ನ ರೀಚ್ ಮಾಡಿದ್ದೀರಾ. ನಮ್ಮ ಮೂವಿನ ಆಗಲಿ, ಆರ್ಟಿಸ್ಟ್ಗಳನ್ನ ಆಗಲಿ, ನಮ್ಮ ನಾಗೇಂದ್ರ ಸರ್ ಎಲ್ಲ ಕಡೆ ನಾವು ಅಂದರೆ ಎಲ್ಲ ಜನಗಳ ಹತ್ರ ಆಗಲಿ, ಸಿನಿಮಾ ರಂಗದವ್ರಿಗೆ ಎಲ್ಲ ಗೊತ್ತಾಗಿದ್ದೀವಿ. ಆಲ್ರೆಡಿ ಮೃತ್ಯು ದೇವತೆ ಅನ್ನೋ ಮೂವಿ ಬಂದಿದೆ, ಇದ್ರಲ್ಲಿ ಮಾಡಿದ್ದಾರೆ ಅನ್ನೋ ಮಟ್ಟಕ್ಕೆ ನಮ್ಮನ್ನ ರೀಚ್ ಮಾಡಿದ್ದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಮೃತ್ಯು ದೇವತೆ ಈ ಮೂವಿಲಿ ನಾನೊಂದು ಪಾತ್ರನ ಮಾಡಿದ್ದೀನಿ, ಒಂದು ನಾಯಕಿಯಾಗಿ. ನನ್ನ ಪಾತ್ರ ಹೆಸರು ಸೌಮ್ಯ ಅಂತ. ಹೆಸರು ಇರೋ ಹಾಗೆ ಸೌಮ್ಯ ಅಂದ್ರೆ ಹೇಳ್ತಾರಲ್ಲ, ತುಂಬಾ ಏನೋ ವಟವಟ ಅಂತ ಮಾತಾಡ್ತಾರೆ, ಆದ್ರೆ ಮನಸ್ಸು ಮಾತ್ರ ತುಂಬಾ ಮೃದು ಅಂತ. ಸೊ ಏನೂ ಗೊತ್ತಿಲ್ಲದೆ ಇರೋಂಥ ಒಂದು ಮುಗ್ಧವಾದ ಹುಡುಗಿ ನಾನು ಇದರಲ್ಲಿ. ಹಾಗೆ ಪಾತ್ರಗಳು ಹೇಗೆ ಅಂದ್ರೆ, ಈಗ ಮೃತ್ಯು ದೇವತೆ ಇದಕ್ಕೆ ಇನ್ನೊಂದು ಪಾತ್ರ, ಇನ್ನೊಂದು ಶಕ್ತಿ ಸೇರುತ್ತಲ್ಲ, ಒಂದ್ ಹೆಣ್ಣಿಗೆ ಇನ್ನೊಂದು ಶಕ್ತಿ. ಸೊ ಆ ತರ ಪಾತ್ರಗಳು ಜಾಯಿಂಟ್ ಆಗಿ ಫೈನಲ್ ಆಗಿ ನಾವು ಒಂದು ಹೋರಾಟ ಮಾಡೋದಕ್ಕೆ ನಿಲ್ಲೋ ಅಂತದ್ದು ಮೂವಿ ಅಂತ ಹೇಳ್ಬೋದು. ಸೊ ಅದೊಂದು ಪಾತ್ರ ನನಗೆ ಮಾಡಕ್ ಕೊಟ್ಟಿದ್ದಾರೆ. ಹಾಗೆ ಇದ್ರಲ್ಲಿ ನಾನು ಹಳ್ಳಿ ಹುಡುಗಿ, ಮಂಡ್ಯ ಭಾಷೆನ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗ್ಬೋದು. ಹಾಗೆ ನನ್ಗೊಂದು ಸಾಂಗ್ ಕೂಡ ಕೊಟ್ಟಿದ್ದಾರೆ. ನಮ್ ಸರ್ ಕೊರಿಯೋಗ್ರಾಫರ್ ತುಂಬಾ ಚೆನ್ನಾಗಿ ನನ್ಗೆ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ. ನನ್ಗೇನೆ ಅನಿಸ್ತು ಇಷ್ಟು ಚೆನ್ನಾಗಿ ಇಷ್ಟು ಮುದ್ದ ಕಾಣಿಸ್ತಾ ಇದ್ದೀನ ಅಂತ. ಥ್ಯಾಂಕ್ ಯು ನವೀನ್ ಸರ್. ನಂಗೆ ನವೀನ್ ಸರ್ ಆ ಹಾಡನ್ನ ಅವರೇ ಬರೆದಿದ್ದು, ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಮೂವಿಲಿ ಶೂಟ್ ಮಾಡ್ತಾ ಇರುವಾಗ ನಾವು ಲೈಕ್ ಸಾರಿಕಾ ಆಗಿರ್ಬೋದು, ನಾನು ಮತ್ತೆ ಇನ್ನೊಬ್ರು ಡಯಾನಾ ಅಂತ ಇದ್ದಾರೆ, ನಮ್ಗೆ ಅಷ್ಟು ಸಿಕ್ಕಿಲ್ಲ. ನಮ್ಗೆ ಅವ್ರ ಜೊತೆಗೆ ವರ್ಕ್ ಮಾಡೋದಕ್ಕೆ ಸಾರಿಕಾ ಸಿಕ್ಕಿದ್ದಾರೆ. ಸೊ ನಾವು ಎಷ್ಟು ಶೂಟ್ಗಳನ್ನ ಮಳೆಯಲ್ಲಿ, ಅಂದ್ರೆ ಅವಾಗ ಮಾಡುವಾಗ ತುಂಬಾ ಕಷ್ಟ ಆಗ್ತಿತ್ತು. ಏನಪ್ಪ ಇಷ್ಟು ಮಳೆ ಅಂದ್ರೆ ನೆಲದ ಮೇಲೆ ಹಂಗೆ ಮಲಗ್ಬೇಕು, ಶೂಟ್ ಮಾಡ್ಬೇಕು, ರಾತ್ರಿ ಹಗ್ಲು ಅಂದೆ. ಸೊ ಅವಾಗ ಯಪ್ಪ ಹೆಂಗ್ ಮಾಡ್ತಿದೀವಲ್ಲ ಅನ್ನೋ ಅನಿಸ್ತಿತ್ತು. ಅಂದ್ರೆ ಸಿನಿಮಾ ಇಷ್ಟ, ಬಟ್ ಸ್ವಲ್ಪ ನೋವು ಆಗ್ತಿತ್ತು, ಕಷ್ಟ ಆಗ್ತಿತ್ತು. ಬಟ್ ಈಗ ಅದು ಎಲ್ಲ ಔಟ್ಪುಟ್ ನೋಡಿದ್ಮೇಲೆ ಅವಾಗ ನಾವು ಕಷ್ಟಪಟ್ಟಿದ್ದಕ್ಕೂ ಎಷ್ಟು ಸಾರ್ಥಕ ಆಯ್ತಲ್ಲ, ನಾವು ಎಷ್ಟು ಚೆನ್ನಾಗಿ ಮಾಡಿದೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀವಲ್ಲ ಆ ಖುಷಿ ಈಗೂನು ಅದು ಹಾಗೇನೆ ಇದೆ ನಮ್ಮ ಮನಸ್ಸಲ್ಲಿ, ನೋಡ್ತಾ ಇದೀವಿ. ಸೊ ನಮ್ಗೆ ಹೇಗೆ ನಾವು ಮಾಡಿರೋದು ಇಷ್ಟ ಆಗಿದೆ, ಏನೋ ಪ್ರಯತ್ನ ಮಾಡಿದೀವಿ, ನಿಮ್ಗೂ ಕೂಡ ಇಷ್ಟ ಆಗತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಸರ್ ಬಗ್ಗೆ ಹೇಳ್ಬೇಕು, ನಾವು ಸ್ಕೂಲ್ ಅಂದ್ರೆ ನಮ್ಮ ಸಾಗರ ಸಿರ್ಸಿ ಶಿವಮೊಗ್ಗದಲ್ಲಿ ಮಾರಿಕಾಂಬಾ ಜಾತ್ರೆ ಮಾಡ್ತೀವಿ. ಅಲ್ಲಿ ಹೆಂಗಂದ್ರೆ ನಾನು ಫಸ್ಟ್ ಯಾವ್ದು ಅಂದ್ರೆ ಮಾರಿ ಹಬ್ಬದಲ್ಲಿ ನನ್ನೊಂದು ಸಾಂಗ್ ಸ್ಟೇಜ್ ಮೇಲೆ ದೇವಿಗಳ ಸಾಂಗ್ ಅಲ್ಲಿ ನಾನು ಪ್ರತಿ ವರ್ಷ ಆ ಸಾಂಗ್ ಗಳಿಗೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ಮೇ ಬಿ ಅಲ್ಲಿಂದನೇ ನನ್ಗೆ ಈ ಕಲೆ ಅನ್ನೋದು ಬಂತೋ ಏನೋ ಗೊತ್ತಿಲ್ಲ. ಊರಲ್ಲಿ ಹೇಳೋರು ಹಳ್ಳಿಲಿ, ಇಲ್ಲ ಇವ್ರು ಮಾಡ್ಬಿಡ್ಲಿ, ಮೋನನ್ ಮಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ, ಈ ನಾಗದೇವತೆ ಮಾಡ್ಬಿಡ್ಲಿ ಸಾಂಗ್ ಅಂತ. ಸೊ ಅಷ್ಟು ಒಳ್ಳೊಳ್ಳೆ ಸಾಂಗ್ಗಳನ್ನ ಕೊಟ್ಟಿದ್ದೀರಾ ಸರ್. ನಮ್ಗೆ ತುಂಬಾ ಖುಷಿ ಆಗ್ತಿದೆ ನಿಮ್ ಜೊತೆ ಕುತ್ಕೊಂಡು ಇವತ್ತು ಮಾತಾಡ್ತಾ ಇರೋದಾಗ್ಲಿ, ಶೇರ್ ಮಾಡ್ತಿರೋದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಮೂವಿ ಬಗ್ಗೆ ಮೇಡಮ್ ಕೇಳಿದ್ರು, ಮೃತ್ಯು ದೇವತೆ ಅಂದ್ರೆ ಏನು, ಹೇಗೆ, ಯಾವ ತರ ಬಂತು ಅಂತ. ಆಲ್ಮೋಸ್ಟ್ ನಮ್ ಸರ್ ಎಲ್ಲ ಹೇಳಿದ್ದಾರೆ. ಬಟ್ ಮೇಡಮ್ ಬಿಫೋರ್ ನಮ್ ನಾಗೇಂದ್ರ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ನಮ್ ಮೂವಿ ಬಗ್ಗೆ, ಹೆಂಗೆ ಇದು, ಏನಕ್ಕೆ, ಯಾವ ತರ ಅಂತ. ಅದು ಅವರೇ ಇನ್ನೊಂದ್ಸಲ ಹೇಳಿದ್ರು ಚೆನ್ನಾಗಿ ಅನ್ಸುತ್ತೆ. ಬಿಕಾಸ್ ನಾವು ಮಾಡಿದೀವಿ, ನಾವು ನಮ್ ಪಾತ್ರದ ಬಗ್ಗೆ ಹೇಳಿದ್ವಿ. ಸರ್ ಈ ತರ ಮಾಡ್ಕೊಂಡಿದ್ದಾರೆ ಕತೆ, ನಮ್ ಡೈರೆಕ್ಟರ್ ಸರ್ ಹೇಳಿದ್ರು. ನಮ್ ದೇವು ಸರ್ ಕೂಡ ಹೇಳಿದ್ರು, ಟೆಕ್ನಿಕಲಿ ನಾವು ಇಂಪ್ರೂವ್ ಆಗಿದೀವಿ, ಯೂಸ್ ಮಾಡಿದೀವಿ, ಒಳ್ಳೆ ಅಪ್ಡೇಟ್ ಇರೋಂತ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಸಿನಿಮಾ ಮಾಡಿದೀವಿ ಅಂತ. ಸೊ ಇದ್ರ ಎಲ್ಲಾದ್ರ ಮಧ್ಯೆನೂ ಸಿನಿಮಾ ಮೃತ್ಯು ದೇವತೆ ಅಂದ್ರೆ ಹೇಗೆ, ಏನು ಅನ್ನೋದು ನಮ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ.
ಥ್ಯಾಂಕ್ ಯು ಸರ್. ಹಾಗೆ ನನ್ನ ಕೋ ಆರ್ಟಿಸ್ಟ್ಗಳಾಗಿರ್ಬೋದು ಎಲ್ಲ ಸಪೋರ್ಟಿಂದ ಮೂವಿನ ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಇನ್ನು ವಿನಯ್ ಪ್ರಸಾದ್ ಅಮ್ಮ ಕೂಡ ನಮ್ಮ ಜೊತೆಗೆ ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ಇವತ್ತು ಬರೋಕ್ಕಾಗಿಲ್ಲ. ಹಾಗೆ ಇನ್ನು ಕೆಲವು ಆರ್ಟಿಸ್ಟ್ನ ಬರೋಕ್ಕಾಗಿಲ್ಲ, ಕೆಲವು ಹೆಲ್ತ್ ಪ್ರಾಬ್ಲಮಿಂದ. ಐ ಆಮ್ ಸಾರಿ, ಅವ್ರ ಕಡೆಯಿಂದ ನಾನು ಕೇಳ್ತಿದ್ದೀನಿ. ಸೊ ಅಮ್ಮ ವಿನಯ್ ಪ್ರಸಾದ್ ಅಮ್ಮ ಜೊತೆ ಮಾಡಿದ ಕೂಡ ಆ್ಯಕ್ಟ್ ತುಂಬ ಅಂದರೆ ಅವ್ರ ಜೊತೆನೇ ಜಾಸ್ತಿ ನಾನು ವರ್ಕ್ ಮಾಡಿರೋದ್ರಿಂದ ತುಂಬ ಕಲ್ತಿದ್ದೀನಿ. ಅವರು ಕೂಡ ಇವತ್ತು ಬರಬೇಕಿತ್ತು. ಇಷ್ಟೇ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮ್ಮ ಸಿನಿಮಾಗೆ, ನಮ್ಮ ಮೇಲೆ. ಥ್ಯಾಂಕ್ ಯು ಎವ್ರಿ ಒನ್. ತುಂಬ ಥ್ಯಾಂಕ್ ಯು. ಧನ್ಯವಾದ. ಮೋಹಿತ್ ಸರ್, ನಿಮ್ಮ ಪಾತ್ರದ ಬಗ್ಗೆ ಒಂದು ಮಾತು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.